ವೆಲ್ಕಮ್ ಟು ಕುಂತಿ ಬೆಟ್ಟ. ಅವಾಗಿಂದ ಈ ಜಾಗ ಕುಂತಿ ಬೆಟ್ಟ ಆಗುತ್ತೆ. ಇದೆ ಪಾಂಡವರು ವಾಸಿಸಿದಂತ ಜಾಗ. ಇಲ್ಲಿಂದ ವ್ಯೂನ ತೋರಿಸ್ತೀನಿ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ. ಅಲ್ಟಿಮೇಟ್ ಪ್ಲೇಸ್ ಟು ಟ್ರೆಕ್ಕಿಂಗ್ ದಿ ಪ್ಲೇಸ್. ಎಲ್ಲ ಟ್ಯಾಲೆಂಟೆಡ್ ಕನ್ನಡಿಗರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ನೀವೆಲ್ಲರೂ ಮಹಾಭಾರತದ ಬಗ್ಗೆ ಕೇಳೇ ಇರ್ತೀರಾ, ಕೇಳಿಲ್ಲ ಅಂದರೆ ಸಿನಿಮಾಗಳನ್ನಂತೂ ನೋಡೇ ಇರ್ತೀರಾ. ಸೊ ಮಹಾಭಾರತದ ಪಾಂಡವರು ಮತ್ತು ಕೌರವರ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಪಾಂಡವರಿಗೆ ಸಂಬಂಧಪಟ್ಟ ಮತ್ತು ಕುಂತಿಯ ನೆಚ್ಚಿನ ತಾಣಗಳಲ್ಲಿ ಒಂದಾದ ಒಂದು ವಿಶೇಷವಾದ ಮತ್ತು ಹಿಸ್ಟೋರಿಕಲ್ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಹೋಗ್ತಿದ್ದೀವಿ. ಯಾಕಂದರೆ ಇವತ್ತು ನಾನು ಒಬ್ಬನೇ ಹೋಗ್ತಿಲ್ಲ ಟ್ರೆಕ್ಕಿಂಗ್ ಮಾಡೋದಕ್ಕೆ. ನಾನು ಮತ್ತು ನನ್ನ ಗ್ಯಾಂಗ್ ಜೊತೆ ಹೋಗ್ತಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಬೆಟ್ಟದ ಹೆಸರೇನಪ್ಪ ಅಂದರೆ ಅದೇ ಕುಂತಿ ಬೆಟ್ಟ. ಇವಾಗ ಆಲ್ರೆಡಿ ಬೆಳಗಿನ ಜಾವ 5:30 ಆಗಿದೆ. ಇವಾಗ ಮೈಸೂರಿಂದ ಹೊರಡ್ತಿದ್ದೀನಿ. ನನ್ನ ಟ್ರಾವೆಲಿಂಗ್ ಪಾರ್ಟ್ನರ್ಸ್ ಎಲ್ಲ ಆನ್ ದ ವೇ ಕನೆಕ್ಟ್ ಆಗ್ತಾರೆ. ಬನ್ನಿ, ಲೇಟ್ ಮಾಡೋದು ಬೇಡ, ಹೊರಡೋಣ ಅಲ್ಲಿಂದ. ಮನೇಲಿ ಎಲ್ಲ ಮೀಟ್ ಆದ್ವಿ. ಇದು ನನ್ನ ಫ್ರೆಂಡ್ಸು. ಇವಾಗ ಎಲ್ಲ ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೋಗ್ತಿದ್ವಿ. ಬನ್ನಿ ಹೋಗೋಣ. ನಿಮಗೆ ಲೊಕೇಶನ್ ಬಗ್ಗೆ ಹೇಳೋದಾದರೆ ಪಾಂಡುಪುರದಿಂದ ಅರೌಂಡ್ 5 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ ಮತ್ತು ಮೈಸೂರಿಂದ ಅರೌಂಡ್ 35 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಬೆಂಗಳೂರಿಂದ ಅರೌಂಡ್ 150 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿದೆ. ಮೈಸೂರು ಕಡೆಯಿಂದ ಹೋಗೋರಿಗೆ 2 ರೂಟ್ ಇದೆ. ಒಂದು KRS ಡ್ಯಾಮ್ ಕಡೆಯಿಂದ ಹೋಗೋದು, ಇನ್ನೊಂದು ಮೈಸೂರು ಬೆಂಗಳೂರು ಹೈವೇಯಿಂದ ಹೋಗೋದು. ನೀವೇನಾದರೂ ವಿಸಿಟರ್ಸ್ ಆಗಿದ್ದರೆ ನಾನು ಸಜೆಸ್ಟ್ ಮಾಡೋ ರೋಡು ಮೈಸೂರು ಬೆಂಗಳೂರು ಹೈವೇ. ಯಾಕಂದರೆ ನೀವು ಅಲ್ಲಿ ಕಂಫರ್ಟಬಲ್ ಕೂತ್ಕೊಂಡು ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ನೀವೇನಾದರೂ ಟ್ರಾವೆಲರ್ಸ್ ಆಗಿದ್ದರೆ ನಾನು ಸಜೆಸ್ಟ್ ಮಾಡೋ ರೋಡ್ ಬಂದು KRS ಡ್ಯಾಮ್ ರೋಡು. ಯಾಕಂದರೆ ಟ್ರಾವೆಲಿಂಗ್ ಮಾಡೋದೇ ನೇಚರ್ನ ಎಂಜಾಯ್ ಮಾಡೋದಕ್ಕೆ ಅಂತ. ಈ ರೋಡಲ್ಲಿ ಬರೋದ್ರಿಂದ ನೀವು ಈ ಥರ ಎನ್ವೈರನ್ಮೆಂಟ್ಸ್ನ ನೋಡ್ಕೊಂಡು ಮತ್ತು ನೇಚರ್ನ ನೋಡ್ಕೊಂಡು ರೈಡಿಂಗ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಟ್ರಾವೆಲರ್ಸ್ಗೆ ಸಜೆಸ್ಟ್ ಮಾಡೋ ರೋಡ್ ಅಂದರೆ KRS ಡ್ಯಾಮ್ ಕಡೆಯಿಂದ ಬರೋ ರೋಡು. ಇವಾಗ ಆಫ್ ರೋಡಿಂಗ್ ಜರ್ನಿ ಮಾಡ್ತಿದ್ದೀವಿ. ನೀವೇನಿದು ನೋಡ್ತಿದ್ದೀರಲ್ಲ ಬೆಟ್ಟ, ನೀವು ಅದನ್ನೇ ನಾವು ಟ್ರೆಕ್ಕಿಂಗ್ ಮಾಡೋದಕ್ಕೆ ಹೋಗ್ತಾ ಇರೋ ಬೆಟ್ಟ. ಫೈನಲಿ ಎಲ್ಲರೂ ಟ್ರೆಕ್ಕಿಂಗ್ನ ಸ್ಟಾರ್ಟಿಂಗ್ ಪಾಯಿಂಟ್ನ ರೀಚ್ ಆದ್ವಿ. ಇವಾಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲರಿಗೂ ವೆಲ್ಕಮ್ ಟು ಕುಂತಿ ಬೆಟ್ಟ. ಎಲ್ಲರೂ ಫುಲ್ ಜೋಶಲ್ಲಿದ್ದೀವಿ. ಇದೇ ಜೋಶಲ್ಲಿ ಫುಲ್ ಟ್ರೆಕ್ಕಿಂಗ್ನ ಕಂಪ್ಲೀಟ್ ಮಾಡೋಣ ಬನ್ನಿ. ಇಲ್ಲಿಂದ 100 ಸ್ಟೆಪ್ಸ್ ಎತ್ಕೊಂಡು ಹೋಗಬೇಕು. ಅಲ್ಲಿ ಈ ಜಾಗಕ್ಕೆ ಸಂಬಂಧಪಟ್ಟ ಕೆಲವೊಂದು ಹಿಸ್ಟೋರಿಕಲ್ ಪ್ಲೇಸ್ ಇದೆ ಮತ್ತು ಅಲ್ಲಿಂದ ಈ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಮತ್ತು ಕೌರವರ ಮಧ್ಯೆ ಪಗಡೆ ಆಟ ನಡೆಯುತ್ತೆ. ಪಗಡೆ ಆಟದಲ್ಲಿ ಪಾಂಡವರು ಸೋತೋಗ್ತಾರೆ. ಆವಾಗ ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಹೋಗೋ ಪರಿಸ್ಥಿತಿ ಬರುತ್ತೆ. 12 ವರ್ಷ ವನವಾಸನ ಕಮ್ಯಕವನದಲ್ಲಿ ಮುಗಿಸ್ತಾರೆ. ನಂತರದ ಅಜ್ಞಾತವಾಸನ ವಿವಿಧ ವೇಷ ಧರಿಸಿ ವಿವಿಧ ಕಡೆ ವಾಸಿಸುತ್ತಾ ಬರ್ತಿರ್ತಾರೆ. ಹಾಗೆ ದಕ್ಷಿಣ ಭಾರತಕ್ಕೂ ಬರ್ತಾರೆ. ದಕ್ಷಿಣ ಭಾರತದಲ್ಲಿ ಈ ಬೆಟ್ಟದಲ್ಲಿ ಉಳ್ಕೋತಾರೆ ಸ್ವಲ್ಪ ದಿನ. ಇಲ್ಲಿ ಉಳ್ಕೊಂಡಂಥ ಸಮಯದಲ್ಲಿ ಪಾಂಡವರ ತಾಯಿಯಾದ ಕುಂತಿಗೆ ಈ ಜಾಗ ಬೇರೆ ಎಲ್ಲ ತಾಣಗಳಿಗಿಂತ ಇಷ್ಟ ಆಗುತ್ತೆ. ಸೊ ಈ ಕಾರಣದಿಂದಾಗಿ ಈ ಜಾಗಕ್ಕೆ ಪಾಂಡವರ ತಾಯಿಯಾದ ಕುಂತಿ ಹೆಸರನ್ನು ಇಡ್ತಾರೆ. ಅವಾಗಿಂದ ಈ ಜಾಗ ಕುಂತಿ ಬೆಟ್ಟ ಆಗುತ್ತೆ. ಇಲ್ಲಿ ಪಾಂಡವರು ವಾಸ ಮಾಡಿದ್ದರಿಂದ ಇದನ್ನು ಪಾಂಡವರ ಬೆಟ್ಟ ಅಂತ ಕೂಡ ಕರೀತಾರೆ. ಪಾಂಡವರು ಇಲ್ಲಿ ವಾಸವಾಗಬೇಕಿದ್ರೆ ಅವ್ರು ಉಳ್ಕೊಂಡಿದ್ದ ಜಾಗ ಯಾವುದಪ್ಪ ಅಂದರೆ ಬನ್ನಿ ಇವಾಗ ತೋರಿಸ್ತೀನಿ ಅದನ್ನು. ಇವಾಗ ಇಲ್ಲಿ ನೋಡ್ತಿದ್ದಾರಲ್ಲ ಕೇವು, ಇದೇನೆ ಪಾಂಡವರು ವಾಸವಾಗಿದ್ದ ಕೇವು ಮಾತ್ರ ಸಖತ್ತಾಗಿದೆ. ಒಳ್ಳೆ ಗುಹೆ ಆದ್ರೂ ಸೆಕೆ ಅಂತೂ ಆಗಲ್ಲ, ಫುಲ್ ಕೂಲಾಗಿದೆ. ನೋಡಿ ಹೇಗಿದೆ ಅಂತ. ಬನ್ನಿ ಅಲ್ಲೊಂದೇನೋ ಇದೆ ನೋಡೋಣ. ಇಲ್ಲಿ ಮೇಲ್ಗಡೆ ಏನೋ ಇದೆ, ಬನ್ನಿ ನೋಡ್ಕೊಂಡು ಬರೋಣ ಎಲ್ಲ ಇದೆ ಅಂತ. ಸೊ ಈ ಗುಹೆ ಇಲ್ಲಿಗೆ ಎಂಡ್ ಆಗತ್ತೆ.
ಇಲ್ಲಿಂದ ಮುಂದೆ ಏನೂ ಇಲ್ಲ. ಹತ್ತನೇನು ಹತ್ಬಿಟ್ಟ, ಈ ಕಡೆ ಸ್ಕಿಡ್ ಆಗ್ತೈತೆ, ಜಾರ್ತೈತೆ. ನೋಡಿದ್ರಲ್ಲ ಗುಹೆ, ಇದೇ ಪಾಂಡವರು ವಾಸಿಸಿದಂಥ ಜಾಗ. ಸೊ ಬನ್ನಿ ನೆಕ್ಸ್ಟು ಮುಂದಿನ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಇದೊಂದು ಬೃಹತ್ ಗಾತ್ರದ ನಂದಿಯ ವಿಗ್ರಹವಿದೆ. ಬನ್ನಿ, ಒಂದು ಸಖತ್ತಾಗಿದೆ, ಅಂದರೆ ನನಗಿಂತ ಎರಡರಷ್ಟು ದೊಡ್ಡದಾಗೈತೆ. ನೋಡ್ತಿರಲ್ಲ ಎಷ್ಟು ದೊಡ್ಡದಾಗೈತೆ ಅಂತ. ಇದರ ಹಿಸ್ಟ್ರಿ ಬಗ್ಗೆ ಸರ್ಚ್ ಮಾಡಿದೆ, ಬಟ್ ಎಲ್ಲೂ ನನಗೆ ಸಿಕ್ಕಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇವಾಗ ಟ್ರೆಕ್ಕಿಂಗ್ನ ಶುರು ಮಾಡ್ತಿದ್ದೀವಿ. ಇಲ್ಲೇನು ನೀವು ನೋಡ್ತಿದ್ದೀರಲ್ಲ ನನ್ನ ಹಿಂದೆ, ಅದೇ ಬೆಟ್ಟನ ಇವಾಗ ಹತ್ತಕ್ಕೆ ಹೋಗ್ತಿರೋದು. ಬನ್ನಿ ಹೇಗಿರುತ್ತೆ ನೋಡೋಣ. ನೋಡ್ತಿದ್ದೀರಲ್ಲ ಫುಲ್ಲು 60 to 70 ಡಿಗ್ರಿ ಸ್ಲೋಪಲ್ಲಿದೆ. ಇವಾಗ ಇದನ್ನು ಹತ್ಬೇಕು ನಾವು. ಬನ್ನಿ ಹತ್ತೋಣ. ನೋಡ್ತಿದ್ದೀರಲ್ಲ ಫುಲ್ಲು 60 ಡಿಗ್ರಿ ಸ್ಲೋಪ್ ಕಲ್ ಮೇಲೆ ನಡ್ಕೊಂಡು ಹೋಗ್ತಿದ್ದೀವಿ. ಬನ್ನಿ, ನಾನು ಹೋಗ್ತಿದ್ದೀನಿ, ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ ಹೇಗೆ ಹೋಗ್ತಿದ್ದಾರೆ ಅಂತ. ಇಲ್ಲಿ ನೋಡಿ, ಇವರ ಕಟ್ಟುಪಾಡುಗಳನ್ನ ನೋಡಿ. ಇಲ್ಲಿ ಒಬ್ಬರು ಇಲ್ಲೇ ಸ್ಟಾರ್ಟಿಂಗಲ್ಲಿ ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಇಲ್ಲಿ ನೋಡಿ, 3 ಜನ ಫ್ಲ್ಯಾಟು, ಇನ್ನಿಬ್ಬರು ಜೋಶಲ್ಲಿದ್ದಾರೆ. ಇನ್ನು ಮುಂದೆ ಎಲ್ಲಿ ಕಳ್ಕೊತಾರೆ ಅಂತ ಗೊತ್ತಿಲ್ಲ. ನೋಡಿ ಯಾವ ಥರ ಹತ್ತುತ್ತಿದ್ದಾರೆ ಬೆಟ್ಟನ. ಫುಲ್ ಫನ್ನಿ ಆಗೈತೆ ಮಾತ್ರ. ಬನ್ನಿ ಮುಂದೆ ಹೆಂಗಿರುತ್ತೆ ನೋಡೋಣ. ಇನ್ನು ಔಸ್ತಾ ಜೋಸ್ ಇಯರ್ ವೆರಿ ಲೋ. ನಾವು ಮೈಸೂರು ಅಣ್ಣ. ಟ್ರೆಕ್ಕಿಂಗ್ ಮುಗಿಸಿದ್ರಾ? ಹೆಂಗಿತ್ತು ಟ್ರೆಕ್ಕಿಂಗು? ಫುಲ್ಲು 60 ಡಿಗ್ರಿನೇ ಐತೆ ಗುರು. ಇಲ್ಲಿಂದ ಜಾರ್ ಬಿದ್ದರೆ ಕೈ ಕಾಲು ಮುರ್ಕೊಳ್ಳೋದಂತೂ ಗ್ಯಾರಂಟಿ. ಇವಾಗ ಸ್ವಲ್ಪ ದೂರ ಬಂದಿದ್ದೀವಿ. ಇಲ್ಲಿಂದ ವ್ಯೂ ನೋಡಿ. ಔಸ್ತಾ ಜೋಸ್ ಫುಲ್ ಜೋಶಲ್ಲಿದ್ದೀವಿ ಸ್ಟಾರ್ಟಿಂಗು. ಇನ್ನು ಮುಂದೆ ಹೋಗೋಷ್ಟರಲ್ಲಿ ಎಲ್ಲ ಫ್ಲ್ಯಾಟ್ ಆಗಿರ್ತಾರೆ. ನನ್ನ ಹಬ್ಬನ್ ಬಿಟ್ಟು ನಾನು ಸುಸ್ತಾಗಲ್ಲ ಅದಕ್ಕೆ. ಫಸ್ಟು 60 ಡಿಗ್ರಿ ಸ್ಲೋಪ್ನ ಹತ್ತಿದ್ವಿ. ಇದರಿಂದ ವ್ಯೂನ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ವ್ಯೂ ಮಾತ್ರ ಚೆಂದಿಯಾಗಿ ಕಾಣಿಸ್ತೈತೆ. ಪಾಂಡವರು ಇಲ್ಲಿ ವಾಸವಾಗಿದ್ದಂಥ ಸಮಯದಲ್ಲಿ ಪಾಂಡವರ ತಾಯಿಯಾದ ಕುಂತಿ ಇಲ್ಲಿ ರೈನ್ ವಾಟರ್ನ ಹಾರ್ವೆಸ್ಟ್ ಮಾಡಬೇಕಂತ ಒಂದು ಕೊಳನ ಕಟ್ತಾರೆ. ಆ ಕೊಳದ ಹೆಸರು ಕುಂತಿ ಕುಂದ ಅಂತ ಕರೀತಾರೆ. ಆ ಕೊಳ ಯಾವುದಪ್ಪ ಅಂದರೆ ಇಲ್ಲಿ ನಾನು ಹಿಂದೆ ಕಾಣಿಸ್ತೈತಲ್ಲ ಅದೇನೆ. ಇಲ್ಲಿ ಕೆಲವೊಂದು ಪಾಯಿಂಟ್ಸು ತುಂಬ ಡಿಫಿಕಲ್ಟ್ ಆಗಿದೆ. ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಹತ್ತಕ್ಕೆ ಅಂತ. ನಾನು ಮುಂದೆ ಕಳ್ಸ್ಬಿಟ್ಟು ತಪ್ಪು ಮಾಡಿದೆ, ನಾನೇ ಮುಂದೆ ಹೋಗ್ಬೇಕಿತ್ತು. ಈತನ ಬಗ್ಗೆ ಸುಸ್ತಾಗ್ತಿಲ್ಲ ನೋಡಿ. ಹೌದಾ? ಸಚಿನ್ ತೆಂಡೂಲ್ಕರ್ ಅವರ ಕೆಸಿನೋ ಕರೆಕ್ಟ್ ಟೇಕಿಂಗ್ ಆಗಲ್ಲ ಬಿಡಿ, ಆಗಲ್ಲ ಕಳಿಸಿ ಬಿಡಪ್ಪ ಸಾಕು. ಫುಲ್ ಕಷ್ಟಪಡ್ತಿದ್ದಾರೆ ಗುರು ಹತ್ತಕ್ಕೆ. ಸ್ಪೀಡ್ ಸ್ಪೀಡ್ ಗೈಸ್ ಸ್ಪೀಡ್. ಇಷ್ಟೊಂದು ಕ್ರೌಡ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಸುಮಾರು ಜನ. ನಾವು ಬರೋಕ್ಕೂ ಮುಂಚೆನೇ ಸ್ವಲ್ಪ ಜನ ಹೋದ್ರು. ಹಿಂದೆ ಕೂಡ ಒಂದು ಬ್ಯಾಚ್ ಬರ್ತೈತೆ, ದೊಡ್ಡ ಬ್ಯಾಚು. ಬನ್ನಿ ಬನ್ನಿ ಬೇಗ. ನೋಡಿ ಎಷ್ಟು ಕಷ್ಟಪಡ್ತಿದ್ದಾರೆ ಹತ್ತಕ್ಕೆ. ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ, ಬಟ್ ಕೆಲವು ಪಾಯಿಂಟಲ್ಲಿ ಫುಲ್ ಡಿಫಿಕಲ್ಟ್ ಇದೆ ಹತ್ತದು. ನಾವು ಹತ್ತನ ಬನ್ನಿ, ಯಾವ ಥರ ಹೇಳ್ತಾರೆ ನೋಡೋಣ ಎಕ್ಸ್ಪೀರಿಯೆನ್ಸು. ನಿಮಗೂ ತೋರಿಸ್ತೀನಿ. ನಾನಂತೂ ಸಿಗಾಕಾಗ್ಬಿಟ್ಟಿದ್ದೀನಿ ಬ್ರೋ. ಇಲ್ಲೊಂದು ಕೇವ್ ಇದೆ, ಬನ್ನಿ ಹೊರಡೆ ಹೋಗಿದ್ದು ಬರೋಣ. ಒಂದು
ಚಿಕ್ಕ ಕೇವ್ ಅನ್ಸುತ್ತೆ, ಹೋಗೋದಕ್ಕೆ ಫುಲ್ ಕಷ್ಟ ಇದೆ, ಚಿಕ್ಕದಿದೆ. ನೋಡಿ ಎಷ್ಟು ಕಷ್ಟ ಇದೆ ಅಂತ. ಫೈನಲಿ ಹೊರಡೆ ಬಂದೆ. ನೋಡಿ ಮೇಲ್ಗಡೆ ಹೇಗಿದೆ ಅಂತ. ಇದಂತೂ ತುಂಬ ಕಷ್ಟ ಇದೆ ಎತ್ತದು. ನೋಡಿದ್ರಲ್ಲ ಎಷ್ಟು ಕಷ್ಟಪಟ್ಟು ಹತ್ತಿದ್ವಿ ಅಂತ. ಫೈನಲಿ ಸೆಕೆಂಡ್ ವ್ಯೂ ಪಾಯಿಂಟ್ನ ರೀಚ್ ಆದ್ವಿ. ವ್ಯೂ ಪಾಯಿಂಟ್ ಅಂದರೆ ಇದಲ್ಲ, ತೋರಿಸ್ತೀನಿ ನೋಡಿ ಇವಾಗ. ಇದು ನೋಡಿ ವ್ಯೂ ಯಾವ ಥರ ಇದೆ ಅಂತ. ಇವಾಗ ಫುಲ್ ಎನರ್ಜಿನ ರಿಕವರಿ ಮಾಡ್ತಿದ್ದಾರೆ. ಇವಾಗ ಫುಲ್ ಈ ಬೆಟ್ಟ ಹತ್ತಿ ಇನ್ನೊಂದು ಬೆಟ್ಟನ ಹತ್ತಿ ಆಮೇಲೆ ಹೋಗ್ಬಿಟ್ಟು ನೀರೊಳಗೆ ಬಿದ್ದುಬಿಡ್ತಾರೆ. ಬನ್ನಿ ನೋಡೋಣ ಮುಂದೆ ಹೆಂಗಿರುತ್ತೆ ಇವ್ರ ಪಾಡ್ಗಳೆಲ್ಲ ಅಂತ. ಒಂದು ಅಲ್ಟಿಮೇಟ್ ವ್ಯೂನ ತೋರಿಸ್ತೀನಿ ನಿಮಗೆ. ಹೇಗಿದೆ ವ್ಯೂ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಫುಲ್ ಫೋಟೋ ಶೂಟ್ ನಡೀತೈತೆ. ಎಲ್ಲರೂ ಫುಲ್ ಫೋಟೋ ಶೂಟ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಮುಂದಿನ ಪಿಕ್ಕಿಗೆ ಹೋಗ್ತಿದ್ದೀವಿ. ಇಲ್ಲಿ ಟೋಟಲ್ 3 ಬೆಟ್ಟಗಳಿವೆ. ಇವಾಗ ಒಂದು ಬೆಟ್ಟನ ಹತ್ತಿದ್ವಿ. ಇವಾಗ ನೆಕ್ಸ್ಟ್ ಬೆಟ್ಟನ ಹತ್ತಕ್ಕೆ ಹೋಗ್ತಿದ್ದೀವಿ. ಇಷ್ಟೊತ್ತು ನೋಡಿದ್ರಲ್ಲ ಅದು ಸಿಂಪಲ್ ಟ್ರೆಕ್ಕಿಂಗು. ಇವಾಗ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಎಂತಕ್ಕೆ ಅಂದರೆ ಇಲ್ಲಿರೋ ಬೆಟ್ಟ ನೋಡಿ. ಇವಾಗ ನಾವು ಈ ಬೆಟ್ಟನ ಇಳಿದು ಮತ್ತೆ ಆ ಬೆಟ್ಟನ ಹತ್ತಿ ಅದನ್ನೇ ಇಳಿದು ಮತ್ತೆ ನೆಕ್ಸ್ಟ್ ಆ ಬೆಟ್ಟನ ಹತ್ತಿ ಪೀಕಿಗೆ ಹೋಗಬೇಕು. ದಾರಿ ತಪ್ಪು ಇದೆಲ್ಲ ಹೋಗ್ತಿದ್ದಾರೆ. ಅವರು ಫ್ಲಾಟ್ ಆಗಿಬಿಟ್ಟು ಬ್ರೇಕ್ ತಗೊಂಡಿದ್ದಾರೆ ನೋಡಿ. ಇಲ್ಲಿದೆ ನೋಡಿ 80 ಡಿಗ್ರಿ ಟ್ರೆಕ್ಕಿಂಗು. ಈ ಕಲ್ 80 ಡಿಗ್ರಿ ಕಲ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಇವಾಗ ಸ್ಕಿಡೋದ ಇದರಿಂದ ಬಿದ್ದರೆ ಡೈರೆಕ್ಟ್ ಪಾತಾಳನೆ 80 ಡಿಗ್ರಿ ಸ್ಲೋಪ್ ಇದೆ. ಇಲ್ಲಿ ತನಕ ಈ ಜಾಗದ ಹಿಸ್ಟ್ರಿನ ತಿಳ್ಕೊಂಡ್ರಿ, ಅದಕ್ಕೆ ಸಂಬಂಧಪಟ್ಟ ಜಾಗಗಳನ್ನು ನೋಡಿದ್ರಿ, ಮತ್ತು ಸ್ವಲ್ಪ ಫನ್ ಮತ್ತು ಅಡ್ವೆಂಚರ್ನೂ ಎಂಜಾಯ್ ಮಾಡಿದ್ರಿ. ಇಲ್ಲಿಗೆ ಫಸ್ಟ್ ಬೆಟ್ಟದ ಟ್ರೆಕ್ಕಿಂಗ್ ಮುಗೀತು. ಮುಂದಿನ 2 ಬೆಟ್ಟಗಳು ಸ್ವಲ್ಪ ಟ್ರೆಕ್ಕಿ ಮತ್ತು ಅಡ್ವೆಂಚರಸ್ ಆಗಿದೆ. ಸೊ ಅದನ್ನು ಪಾರ್ಟ್ 1ನಲ್ಲಿ ತೋರಿಸ್ತಿದ್ದೀನಿ. ಇಲ್ಲಿಗೆ ಪಾರ್ಟ್ 1 ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಫುಲ್ ಎಂಜಾಯ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.